ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ಪರಂ ನಿರ್ದೇಶನದ ಕೋಟಿ. ಸಿನಿಮಾ ನೋಡೋದು ಸ್ವಲ್ಪ ತಡ ಆಯಿತು, ಹಾಗಾಗಿ ರಿವ್ಯೂನು ತಡವಾಗಿ ಬರ್ತಾಯಿದೆ. ಚಿತ್ರರಂಗದಲ್ಲಿ ದುಡ್ಡು ಆಧಾರಿತವಾದ ಸಿನಿಮಾಗಳು, ಅದನ್ನೇ ಮೇನ್ ಕಂಟೆಂಟ್ ಆಗಿ ಇಟ್ಕೊಂಡಂಥ ಸಿನಿಮಾಗಳಿಗೇನು ಕಡಿಮೆ ಇಲ್ಲ. ನಾವು ತುಂಬ ನೋಡಿದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ವೆಬ್ ಸೀರೀಸ್ ಟ್ರೆಂಡ್ ಶುರು ಆದಮೇಲಂತೂ ಈ ಸಬ್ಜೆಕ್ಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇದೆ. ಈಗ ಅದೇ ದಾಟಿಯಲ್ಲಿ ಕೋಟಿ ಬಂದಿದೆ. ಸಿನಿಮಾದ ನಾಯಕನ ಹೆಸರು ಕೋಟಿ. ಅವನು ಬರೀ ಕೋಟಿ ಅಲ್ಲ, ಒಂಥರ ಪುಣ್ಯಕೋಟಿ. ತನ್ನದೇ ತಪ್ಪಿದ್ದಾಗ ಯಾರಾದರೂ ಹೊಡೆದ್ರೆ ಏನು ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ ಸೈಲೆಂಟಾಗಿ ನಿಂತ್ಕೊಳ್ಳುವಂಥ ಮನುಷ್ಯ. ನಮ್ಮ ಕೋಟಿಗೆ ಜೀವನದಲ್ಲಿ ಇರೋ ಒಂದೇ ಒಂದು ಆಸೆ ಅಂತಂದರೆ ಅದು 1 ಕೋಟಿ ರೂಪಾಯಿ ಹಣ ಮಾಡೋದು, ಅದು ನ್ಯಾಯ ಮಾರ್ಗದಲ್ಲಿ. ಆದರೆ ಅವನು ಮಾಡ್ತಾ ಇರೋದು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಕೆಲಸ. ಸೊ ಹೀಗೆ ವಸ್ತುಗಳನ್ನ ಮೂವ್ ಮಾಡಿ ಪ್ಯಾಕ್ ಮಾಡೋವನಿಗೆ ಮನುಷ್ಯರನ್ನ ರಿಮೂವ್ ಮಾಡಿ ಪ್ಯಾಕ್ ಮಾಡುವಂಥ ಒಂದು ಆಫರು ಬರುತ್ತೆ. ಅಂದರೆ ಅಡ್ಡದಾರಿಯಲ್ಲಿ ದುಡ್ಡು ಮಾಡೋದು. ಈ ಕೆಲಸನ ಕೋಟಿ ಒಪ್ಕೊಳ್ತಾನ ಇಲ್ವಾ ಅನ್ನೋದು ಈ ಸಿನಿಮಾ ಕಥೆಯ ತಿರುಳು. ಈ ಚಿತ್ರಕಥೆಯಲ್ಲಿ ನಮ್ಮ ಪುಣ್ಯಕೋಟಿ ಪಾಪದ ಕೆಲಸ ಮಾಡಲಿ ಅಂತ ಅವನ ಮೇಲೆ ಒತ್ತಡ ಹಾಕೋ ವಿಲನ್ಗಳ ತಂತ್ರಗಳು ಮತ್ತು ಅವರ ದುರ್ಬುದ್ಧಿಗಳು ಇವನ್ನೆಲ್ಲ ಸೇರಿಸಿ ಅದರ ಜೊತೆಗೆ ಒಂದು ಸ್ವಲ್ಪ ಲವ್ ಸ್ಟೋರಿ ಸೇರಿಸಿ ಚಿತ್ರಕಥೆ ಮಾಡಿದ್ದಾರೆ ಪರಂ ಅವರು. ಇಲ್ಲಿವರೆಗೂ ನಾನು ಹೇಳಿದ ಕತೆ ಹೆಚ್ಚು ಅಂದರೆ ಮಧ್ಯಂತರದವರೆಗೂ ಸಾಲ್ತಾ ಇತ್ತು ಅಂತ ನನಗನ್ನಿಸ್ತು. ಆದರೆ ಇದೇ ಕಥೆನ ಕ್ಲೈಮ್ಯಾಕ್ಸ್ವರೆಗೂ ಹೇಳಿ ಪೂರ್ತಿ ಕಥಾ ಕಾಲಕ್ಷೇಪ ಮಾಡಿದ್ದಾರೆ ನಿರ್ದೇಶಕರು. ಪ್ರಾಮಾಣಿಕತೆ ಬಗ್ಗೆ ಮಾತಾಡೋ ಕಥೆಯ ಎಳೆ ಏನೋ ಚೆನ್ನಾಗಿದೆ, ಆದರೆ ಅದೇ ಎಳೆಯನ್ನು ಕೊನೆಯವರೆಗೂ ಎಳೆದು ಕೊನೆಗೆ ಅದನ್ನೇ ಚಿತ್ರದ ಪ್ರಮುಖ ಬೆಳೆ ಆಗಿಸೋ ನಿರ್ದೇಶಕರ ಪ್ರಯತ್ನದಲ್ಲಿ ಪ್ರೇಕ್ಷಕ ಸುಸ್ತಾಗ್ತಾನೆ. ಅದೇ ಎಳೆಯನ್ನು ಇನ್ನೂ ಜಾಸ್ತಿ ಬೆಳೆಸೋದ್ರ ಬದಲು ಸ್ವಲ್ಪ ಅಳೆದು ತೂಗಿ ಒಂದಷ್ಟು ಶಾರ್ಪ್ ಆಗಿಸಿದ್ರೆ ಶಾರ್ಪ್ ಶೂಟರ್ ಕೆಲಸಕ್ಕೆ ಒಳ್ಳೆ ಅನ್ನೋ ನಾಯಕನ ಕತೆಗೆ ಒಂದು ಬೆಲೆ ಕೂಡ ಸಿಗ್ತಾಯಿತ್ತು. ಇನ್ನು ಸಿನಿಮಾದಲ್ಲಿ ಅನಗತ್ಯ ಎನಿಸುವ ಸನ್ನಿವೇಶಗಳು ತುಂಬ ಇವೆ. ಅದ್ರ ಜೊತೆಗೆ ಸಣ್ಣದಾಗಿ ಮುಗಿಸ್ಬೋದಾದ ದೃಶ್ಯಗಳಿಗೂ ತುಂಬ ಪ್ರಾಮುಖ್ಯತೆ ಕೊಟ್ಟು ಅದನ್ನು ತುಂಬ ಲೆಂತಿಯಾಗಿ ಕೂಡ ಮಾಡಿದ್ದಾರೆ. ಸೊ ಈ ಮೂಲಕ ಪ್ರೇಕ್ಷಕನ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅಂತಂದರೆ ತಪ್ಪೇನಿಲ್ಲ. ಅದೇ ಒಂಥರ ಸಿನಿಮಾದಲ್ಲಿ ಬರೋ ಕಟ್ಟಕಡೆಯ ಪಾತ್ರಕ್ಕೂ ನಾನು ನ್ಯಾಯ ಒದಗಿಸ್ತೀನಿ ಅನ್ನುವಂಥ ದಾಟಿಯಲ್ಲಿ ನಿರ್ದೇಶಕರು ಯಾವುದೋ ಒಂದು ಸಣ್ಣ ದೃಶ್ಯದಲ್ಲಿ ತನ್ನ ಮನೆ ಕಳ್ಕೊಳ್ಳೋ ಒಂದು ಸಣ್ಣ ಪಾತ್ರಧಾರಿಗೂ ಕೂಡ ಸಿನಿಮಾ ಮುಗಿದಾಗ ಅವನ ಮನೆ ದುಡ್ಡೇನಿತ್ತು ಅದನ್ನು ವಾಪಸ್ ಕೊಟ್ವಿ ಅಂತೆಲ್ಲ ತೋರಿಸೋದು ಬಹುಶಃ ನಿರ್ದೇಶಕರ ಅತಿಯಾದ ಒಳ್ಳೆತನನ ತೋರಿಸುತ್ತೆ ಅಂತ ನನಗನ್ನಿಸ್ತು. ಸಿನಿಮಾದ ನಾಯಕಿಗೆ ಈ ಕಥೆಯಲ್ಲಿ ನಾಯಕಿ ಜೊತೆ ಒಂದಷ್ಟು ಪಾತ್ರಧಾರಿಗಳಿಗೆ ಬಿಕ್ಕಳಿಕೆ ಬರೋ ಕಾನ್ಸೆಪ್ಟ್ ಇದೆ. ಆದರೆ ಈ ಬಿಕ್ಕಳಿಕೆ ಬರೆಸೋ ಕಥೆಯಲ್ಲಿ ಪ್ರೇಕ್ಷಕರಿಗೆ ಆಕಳಿಕೆನೇ ಜಾಸ್ತಿ. ಅಡ್ಡದಾರಿ ಹಿಡಿಯೋಕ್ಕೆ ಒಪ್ಪದ ಒಬ್ಬ ಮನುಷ್ಯ ತನ್ನದೇ ಆದ ದಾರಿಯಲ್ಲೇ ಹೋಗ್ತಾನೆ, ತನ್ನ ಕಾಪಾಡಿಕೊಳ್ತಾನೆ, ಪ್ರಾಮಾಣಿಕತೆಯಿಂದನೇ ಇರ್ತಾನೆ ಅನ್ನೋದನ್ನು ತೋರಿಸೋದು ಈ ಸಿನಿಮಾ ಕಥೆ. ಆದರೆ ಬರೀ ಇಷ್ಟೇ ಒಂದು ಸಿನಿಮಾ ಆಗೋಕ್ಕೆ ಸಾಕು ಅಂತ ನನಗನ್ನಿಸ್ಲಿಲ್ಲ. ಈ ಸಿನಿಮಾ ಒಂದು ಕಥೆ ಆಗೋಕ್ಕೆ ಮತ್ತು ಒಂದಷ್ಟು ಕುತೂಹಲ ಕಾಪಾಡ್ಕೊಳ್ಳೋಕ್ಕೆ, ಎಂಟರ್ಟೈನರ್ ಆಗೋಕ್ಕೆ, ಒಂದು ಥ್ರಿಲ್ಲರ್ ಥರ ಆಗೋಕ್ಕೆ ಇನ್ನೊಂದಷ್ಟು ಅಟ್ಯಾಚ್ಮೆಂಟ್ಗಳು ಬೇಕಿದ್ದು ಅನಿಸುತ್ತೆ. ಪರಂ ಅವರಂಥ ಒಂದು ಭರವಸೆಯ ಹೊಸ ನಿರ್ದೇಶಕರು, ಡಾಲಿ ಧನಂಜಯ ಹೀರೋ ಅಂತೇಳಿ ಕೋಟಿ ಅನ್ನೋ ಒಂದು ವಿಶೇಷ ಹೆಸರು, ಇದನ್ನೆಲ್ಲ ನೋಡಿ ಒಂದು ಒಳ್ಳೆಯ ಎಂಟರ್ಟೈನರ್ ನೋಡಬಹುದು ಅಂತ ಬರೋ ಪ್ರೇಕ್ಷಕ ಮಾತ್ರ ಈ ಸೀನ್ ಆಗ ಮುಗಿಯುತ್ತೆ, ಸಿನಿಮಾ ಈಗ ಮುಗಿಯುತ್ತೆ ಅಂತ ಟೈಮರ್ ಇಟ್ಕೊಂಡು ಕಾಯಬೇಕಾದಂಥ ಪರಿಸ್ಥಿತಿ ಬಂದಿದೆ. ವಿಲನ್ಗಳು ಹೀರೋನ ಹೊಡೆದು ಹಾಕೋದು, ಅವನ ಗೋಳಿ ಚೀಲದಲ್ಲಿ ತುಂಬಿಸಾಕೋದು, ಅವ್ರ ಮನೆ ಮುಂದಿರೋ ಲಾರಿ ಕೆಳಗೆ ಹಾಕೋದು, ಅಲ್ಲಿ ಮಳೆ ಬರೋದು, ಅಲ್ಲೆಲ್ಲ ಲಾರಿ ಕೆಳಗಿಂದ ಕಿವಿ ಕೇಳ್ದಿರೋ ಅಮ್ಮನಿಗೆ ಅವನು ಅಮ್ಮ ನಾನು ಎಲ್ಲಿದ್ದೀನಿ ಅನ್ನೋದು, ಈ ದೃಶ್ಯ ನೋಡಿದ್ರೆ ಈ ಸಿನಿಮಾಗೆ ಅಗತ್ಯನೇ ಇರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಇಂಥ ದೃಶ್ಯಗಳು ತುಂಬ ಇವೆ ಸಿನಿಮಾದಲ್ಲಿ, ಅವುಗಳನ್ನ ಮುಲಾಜಿಲ್ಲದೆ ಕಿತ್ತಾಕ್ಬೋದಿತ್ತು ಮತ್ತು ಹಾಕಬೇಕಿತ್ತು. ಇದ್ರ ಜೊತೆಗೆ ಸಿನಿಮಾದಲ್ಲಿರೋ ಲವ್ ಸ್ಟೋರಿ ಕೂಡ ಸಿನಿಮಾದ ಪ್ರಮುಖ ಅಂಶನ ಬೇರೆ ಕಡೆ ಡೈವರ್ಟ್ ಮಾಡುತ್ತೆ ಅಂತಲೂ ಅನಿಸುತ್ತೆ. ಸಿನಿಮಾದ ಕೊನೆಯಲ್ಲಿ ಹುಲಿ ವೇಷ ಇದ್ದರೆ ಆ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋ ಟ್ರೆಂಡು ಈ ಸಿನಿಮಾದಲ್ಲೂ ಕಂಟಿನ್ಯೂ ಆಗಿದೆ. ಈ ಕ್ಲೈಮ್ಯಾಕ್ಸ್ ಎಪಿಸೋಡು ತುಂಬ ಚೆನ್ನಾಗಿದೆ. ಈ ಕ್ಲೈಮ್ಯಾಕ್ಸ್ ಎಪಿಸೋಡ್ ಮತ್ತು ದುನಿಯಾ ವಿಜಯ್ ಅವರು ಬಂದು ಹೋಗೋ ಒಂದು ಸೀನ್ ಮಾತ್ರ ಪ್ರೇಕ್ಷಕನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಅದು ಬಿಟ್ಟರೆ ಇಡೀ ಸಿನಿಮಾನ ನೀವು ಯಾವ ಆವೇಗ ಭಾವೋದ್ವೇಗ ಇಲ್ಲದೆ ನೋಡ್ಬೋದು. ಇನ್ನು ಆ್ಯಂಗ್ರಿ ಯಂಗ್ ಮ್ಯಾನ್ ಪಾತ್ರಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋ ನಮ್ಮ ಡಾಲಿ ಧನಂಜಯ್ ಅವರು ಇಲ್ಲಿ ಫ್ಯಾಮಿಲಿ ಮ್ಯಾನ್ ಆಗಿ ಮಿಂಚಿದ್ದಾರೆ. ಮತ್ತು ಸಿನಿಮಾ ಕಥೆಯಲ್ಲಿ ಅವರು ಕೋಟಿ ಲೂಟಿ ಹೊಡೆದೇ ಇದ್ದರೂ ಅಭಿಮಾನಿಗಳ ಹೃದಯದಲ್ಲಿ ತಮಗಿರೋ ಜಾಗನ ಮಾತ್ರ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ. ವಸ್ತುಗಳನ್ನು ಕದಿಯೋ ರೋಗ ಇರೋ ನಾಯಕಿ ಪ್ರೇಕ್ಷಕರ ಹೃದಯ ಕದಿಯೋದು ಸ್ವಲ್ಪ ಕಷ್ಟನೇ. ಇನ್ನು ಟೂ ಮಚ್ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತಾರಲ್ಲ, ಅದಕ್ಕೋ ಅಥವಾ
ಅವರ ಪ್ರತಿಭೆ ತೋರಿಸೋಕ್ಕೆ ಬೇಕಾದ ಸಮರ್ಥ ಸನ್ನಿವೇಶಗಳು ಸಂಭಾಷಣೆಗಳು ಇಲ್ಲದೇ ಇರೋದಕ್ಕೆ ಆ ಕಾರಣಕ್ಕೂ ಇತ್ತೀಚೆಗೆ ಭರವಸೆ ಮೂಡಿಸಿದ್ದ ರಮೇಶ್ ಇಂದಿರಾ ಕೂಡ ಬೋರ್ ಹೊಡಿಸ್ತಾರೆ. ಇನ್ನು ತಾರಾ ಮತ್ತು ರಂಗಾಯಣ ರಘು ಕೋಟಿಯಲ್ಲಿ ತಮಗೆ ಸಿಕ್ಕಿದಷ್ಟನ್ನು ಬಾಚಿಕೊಂಡಿದ್ದಾರೆ. ಚಿತ್ರದ ಹಾಡುಗಳಲ್ಲಿ ನಾವು ಥಿಯೇಟ್ರಲ್ಲಿ ಎಂಜಾಯ್ ಮಾಡಬಹುದು ಅಂತ ಅನಿಸುವಂಥ ಹಾಡುಗಳು ತುಂಬ ಕಮ್ಮಿ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಂಥ ವಿಶೇಷ ಏನಿಲ್ಲ. ಲೊಕೇಶನ್ಗಳು ಒಂದೇ ಥರದ ಲೊಕೇಶನ್ಗಳು ತುಂಬ ಕಮ್ಮಿ ಲೊಕೇಶನಲ್ಲಿ ಸಿನಿಮಾ ಮಾಡಿರೋದ್ರಿಂದ ಅದು ಛಾಯಾಗ್ರಹಣಕ್ಕೆ ಒಂಥರ ಸವಾಲು. ಆದರೂ ಕೂಡ ತೀರಾ ಅವರು ಆದಷ್ಟು ಹೊಸತನ್ನ ತೋರಿಸೋಕ್ಕೆ ಟ್ರೈ ಮಾಡಿದರು. ಒಟ್ಟಾರೆ ಹೇಳೋದಾದರೆ ಸಿನಿಮಾದ ಆಶಯ ಚೆನ್ನಾಗಿದ್ದರೂ ಈ ಸಿನಿಮಾನ ಕೋಟಿ ಕೊಟ್ಟರು 2.5 ಗಂಟೆ ನೋಡೋದು ತುಂಬ ಕಷ್ಟ ಅನ್ನೋದು ಮಾತ್ರ ನಿಜ. ಇಂಟೆನ್ಷನ್ ಜೊತೆ ಎಕ್ಸಿಕ್ಯೂಷನ್ ಕೂಡ ಚೆನ್ನಾಗಿರಬೇಕು ಅನ್ನೋದು, ಅದ್ರ ಜೊತೆಗೆ ಪ್ರೇಕ್ಷಕನ ಪೇಷನ್ಸು ಟೆಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಕೋಟಿ ಸಿನಿಮಾ ಒಂದು ಒಳ್ಳೆಯ ಉದಾಹರಣೆ.